ಹೊಸ್ದಾಗಿ ಸಂಸಾರ ಸ್ಟಾರ್ಟ್ ಮಾಡಿದ್ದೀವಿ. ಏನು ಇಲ್ಲಿ ಹಿಂಗೆ ಆಗೋದು, ಗ್ಲಾಸ್ ಏನು ಕಾಣೋದೇ ಇಲ್ಲ. ಸ್ವಾಗತಂ ಸುಸ್ವಾಗತಂ. ಮೆಡಿಕಲ್ ದಾಟ್ ಬರೋ ಅಷ್ಟೊತ್ತಿಗೆ ಪ್ರಾಣ ಕುತ್ತಿಗೆ ಬಂದಿರುತ್ತೆ. ಯಾಕಂತೀರಾ, ಬೈಕು ಕಾರು ಯಾವ ಕಡೆಯಿಂದ ಆ ಕಡೆ ಬೇಕಾದ್ರೆ ಬರ್ತವೆ. ಅಂದರೆ ಲೆಫ್ಟ್ ಸೈಡಿಂದನೂ ಬರೋದು, ರೈಟ್ ಸೈಡಿಂದನೂ ಬರೋದಾಗುತ್ತೆ. ನಾವೇ ಕನ್ಫ್ಯೂಸ್ ಆಗಿಬಿಡ್ತೀವಿ, ಯಾರು ಎಲ್ಲಿ ಯಾವ ಕಡೆಯಿಂದ ಅಡ್ಯಕ್ಕೆ ಬರ್ತಾರಂತ ಗೊತ್ತಾಗೋದಿಲ್ಲ ನಮಗೆ. ಅದು ಯಾಕಂದರೆ ಒಂದೂವರೆ ವರ್ಷದಿಂದ ನೋಡ್ತಾ ಇದ್ದೀನಿ, ಫ್ಲೈಓವರ್ ಕೆಲಸ ನಡೀತಾನೆ ಐತೆ. ಆದರೆ ಕೆಲಸ ಸ್ಟಾಪ್ ಆಗಿಬಿಟ್ಟತೆ. ಯಾಕೇನು ಅಂತ ಗೊತ್ತಿಲ್ಲ. ಸಿಕ್ಕಾಬಟ್ಲೆ ಜಾಮ್ ಆಗುತ್ತೆ. ಬೆಳಗ್ಗೆ ಸಂಜೆ ಬಂದರೆ ಸಿಕ್ಕಾಬಟ್ಲೆ ಜಾಮು. ಇವಾಗ 4 ಗಂಟೆ ಟೈಮ್ನಾಗೆ ಸ್ಕೂಲ್ ಬಿಡೋ ಟೈಮ್ ಅಲ್ಲ, ಸ್ಕೂಲು ಕಾಲೇಜ್ ಬಿಟ್ಟಿರ್ತವೆ. ಮತ್ತು ಅಫಿಷಿಯಲ್ಗಳು ಬರ್ತಿರ್ತಾರೆ 4 ಗಂಟೆಗೆ ಬರೋರು. ಅದರಿಂದ ಸಿಕ್ಕಾಬಟ್ಲೆ ಜಾಮು. ಬೆಳಿಗ್ಗೆ ಬಂದುಬಿಟ್ರೆ ಗುರು ಎಣ ಬಿದ್ದುಬಿಡ್ತೈತೆ. ಬೆಳಗ್ಗೆ ಮತ್ತು ಸಾಯಂಕಾಲ 5 ಗಂಟೆ ಮೇಲೆ ಬರಬಾರ್ದು. 10 ಗಂಟೆ ಮೇಲೆ ಬಂದರೆ ಫ್ರೀ ಇರ್ತಾರೆ ನೋಡಿ. ಇಲ್ಲಿ ಇದು ಆಗ್ತಿದೆ ಅಲ್ಲ ಫ್ಲೈಓವರ್ ಕೆಲಸ, ಫ್ಲೈಓವರ್ ಮಾಡ್ತಾ ಇದ್ದಾರೆ. ಆದರೆ ಕೆಲಸ ಅರ್ಧಕ್ಕೆ ಕೈ ಬಿಟ್ಬಿಟ್ಟಾರೆ. ತಿಪ್ಪೇಶಿ ಮುಂದೆ ಹೋಗಿದ್ದಾನೆ. ಎಲ್ಲನ ಒಂದು ಬ್ರೇಕ್ ಹಾಕ್ಬೇಕು. ಯಾಕಂತೀರ, ಎಲ್ಲ ಟೈರ್ ಚೆಕ್ ಮಾಡಬೇಕು, ಬೆಲ್ಟ್ ಲೂಸ್ ಆಗಿದ್ದಾವೆ ನೋಡಬೇಕು. ಇನ್ನು 4:45 ಗುರು. 4 ಗಂಟೆ ತಾಂಡಿನಿ ಸಿಟಿ ಪಾಸ್ ಮಾಡೋಕ್ಕೆ. ಬೇಗ ಬಂದೀನಿ. ಇದು ಮೆಡಿಕಲ್ ಇಳಿದಾಗ್ಲಿಂದ ಮಳೆ ಸ್ಟಾರ್ಟ್ ಆಯ್ತು. ಎಕ್ಸ್ಪ್ರೆಸ್ ಇದು ಬೈಪಾಸ್ ಇಳಿದಾಗ್ಲಿಂದ ಇತ್ಲಾಗ ಮಳೆ ಜೀನಿ ಬರ್ತಾನೆ ಇರೋದು. ನೈಟ್ ಈ ಥರ ಮಳೆ ಬಂದರೆ ಗಾಡಿ ಓಡ್ಸೋಕ್ಕೆ ತೊಂದರೆ ಆಗುತ್ತೆ. ಯಾಕಂತೀರ, ಫುಲ್ ಜೋರಾಗಿ ಮಳೆ ಬಂದರೆ ಇದು ಗ್ಲಾಸ್ ಕ್ಲೀನ್ ಆಗುತ್ತೆ ವೈಫರ್ನಾಗೆ. ಇದು ಒಂದೊಂದೇ ಹನಿ ಬರ್ತಿರ್ತೈತಲ್ಲ, ವೈಫರು ಕ್ಲಿಯರ್ ಆಗಲ್ಲ, ಮತ್ತು ಮುಂದೆ ರೋಡು ಕ್ಲಿಯರಾಗಿ ಕಾಣೋದಿಲ್ಲ. ಹಂಗಾಗ್ಬಿಡ್ತೈತೆ. ಅದೇ ತೊಂದರೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ. ನೈಟು ಇನ್ನು 4:45 ಎಲ್ಲಿಗನ್ನ ಸುತ್ತಲಿಗೆ ನೋಡಿ. ಅದು ಒಟ್ಟು ನಾಳೆ ಖಾಲಿ ಮಾಡಲೇಬೇಕು ನಾವು. 1 ತಿಂಗಳೇ ರಜೆ ಮಾಡಿ ಬಂದಿದ್ನಿ. ಒಂದು ದಿವಸನೇ ರಾತ್ರಿನೇ 2 ಗಂಟೆಗೆ ತಾಚೆ ಮಾಡಿದ್ದೆ. 3 ಗಂಟೆಗೆ 2 ಗಂಟೆಗೆ ಅಂತೀನಿ, 3 ಗಂಟೆಗೆ ತಾಚೆ ಮಾಡಿದ್ದೆ. ಇವತ್ತು ತಾಚೆ ಮಾಡಬಾರ್ದು. ಯಾಕಂದರೆ ಆ ಗಡೆಗೆ ವೀರೇಶ್ ಇದ್ದಾನಲ್ಲ, ಅವ್ನು ನಿದ್ದೆ ಬಂದರೆ ಹೊಡ್ಕೊಡ್ತಾನೆ. ಬೆಳಿಗ್ಗೆ ನಿದ್ದೆ ಬಂದಂಗೆ ಆಯ್ತು. ಬಾರೋ ವೀರೇಶ್ ಅಂಗಡಿಗೆ ಪಾಪ ಗಾಡಿ ಓಡಿಸ್ಕೊಟ್ಟ 2 ಅವರು. ಸಾಕು, 2 ಅವರ್ ಓಡಿಸ್ಕೊಟ್ಬಿಟ್ರೆ ಇನ್ನೊಂತಾಗ 2 ಅವರ್ ಎಲ್ಲ ಊಟ ಮಾಡಿದ್ಮೇಲೆ ಗಾಡಿ ಓಡಿಸ್ಕೊಟ್ನ ಅಂದರೆ ಸೀದಾ ಮಧ್ಯಪ್ರದೇಶಕ್ಕೆ ಹೋಗ್ಬಿಡ್ತದೆ ಗಾಡಿ. ಮಧ್ಯಪ್ರದೇಶ ಅಂದರೆ ಪೂರ್ತಿ ಒಳಕ್ಕೆ ಹೋಗಲ್ಲ, ಪೂರ್ತಿ ಒಳಗಡೆ ಹೋಗಲ್ಲ ನಾವು. ಇಲ್ಲೇ ಒಂಚೂರು ಅಷ್ಟೇ, ಬಾರ್ಡ್ರಿಂದ ಒಂದು 50 ಕಿಲೋಮೀಟ್ರ್ ಒಳಗೆ. ಅದು ನಾಗ್ಪುರಿಂದ 50 ಕಿಲೋಮೀಟ್ರ್ ಹೋದರೆ ಬಾರ್ಡ್ರ್ ಸಿಗುತ್ತೆ. ಯಾವ ಕಡೆ ಅಂದರೆ ಭೋಪಾಲ್ ರೋಡಾಗೆ. ಅಲ್ಲೇ ಬರೋದು ಚಿಂದವಾಡ ಅಂತೇಳಿ, ಅಲ್ಲಿ ಖಾಲಿ ಮಾಡೋದು. ನಾನು ಗಾಡಿ ಚಿಂದವಾಡ, ಅವ್ನು ಬೇತೂಲ್ಗೆ ಹೋಗ್ಬೇಕು. ಬೇತೂಲ್ನ ಖಾಲಿ ಆಗುತ್ತೆ ಸ್ಟೋರಿಗೆ. ಖಾಲಿ ಮಾಡಿ ನೋಡೋಣಂತೆ. ಒಟ್ಟು ನಾಳೆ ಖಾಲಿ ಮಾಡಲೇಬೇಕು ಎಷ್ಟೊತ್ತಿದ್ರು. ಬನ್ನಿ ಎಲ್ಲಾದ್ರೂ ನಿಲ್ಸೆ ಸಿಗೋಣ. ಚೇಗುಂಟ ದಾಟಿದೆ ನೋಡಿ. ಇವಾಗ ಮಳೆ ಬರ್ತೈತೆ. ಅಂದರೆ ಇದು ಈ ಥರ ಮಳೆ ಬರಬಾರ್ದು. ಸ್ಪೀಡಾಗಿ ಜೋರಾಗಿ ಬಂದರೆ ಹೆಂಗೋ ಆಗುತ್ತೆ. ಇದೇನಾಗುತ್ತೆ ಅಂದರೆ ರಾತ್ರಿ ಆದಂಗೆಲ್ಲ ರೋಡ್ ಸರಿಯಾಗಿ ಕಾಣೋದಿಲ್ಲ. ನಮ್ಮ ನೋಡಿದರೆ 150 ರೂಪಾಯಿ ಹೆಡ್ಲೈಟ್ ಬಲ್ಪ್ಗಳು. ನಮಗೆ LED ಲೈಟ್ ಹಾಕೋಕ್ಕೆ ಪರ್ಮಿಷನ್ ಇಲ್ಲ. ಹಾಕಿದರೆ ಪೊಲೀಸರು ಕೇಸ್ ಹಾಕ್ತಾರೆ. ಕೇಸ್ ಹಾಕಿದ್ದಲ್ಲದೆ ಬಲ್ಪ್ ಹೊಡೆದಾಕ್ತಾರೆ. ಅವು 5,000 ರೂಪಾಯಿ ಜೊತೆ. ಅವು 5,000 ಬಲ್ಪು, 5,000 ಕೇಸ್, 10,000 ಲಾಸ್ ಆಗಿಬಿಡ್ತೈತೆ. ಅದಕ್ಕೆ ಹಾಕಲ್ಲ ನಾವು. ಇವಾಗ ಎಲಿಜನ್ ಬಲ್ಪ್ನಾಗೇ ಹೋಗ್ಬೇಕು ನೋಡಿ. ಇನ್ನೂ 5:15 ಆಗೈತೆ. 7 ಗಂಟೆ ಆಗೈತೆ ಅಂದ್ಕೋಬೇಕು. ಆ ರೇಂಜಿಗೆ ಕತ್ಲಾಗಿರೋದು ನೋಡಿ, ಹಂಗಾಗೈತೆ. ಇನ್ನು ಹೋದ್ರೆ 10 ಗಂಟೆ ಆತಂದರೆ ರೋಡೇ ಕಾಣಲ್ಲ. ನೋಡೋದು ಫುಲ್ಲು ಮಳೆ ಬರ್ದಾಗ ಒಂಚೂರು ಕ್ಲಿಯರ್ ಇತ್ತಂದರೆ ಓಡ್ಸೋಣಂತೆ ನೈಟು. ಇಲ್ಲಾಂದರೆ ಐತಲ್ಲ ಮಾಮೂಲಿ. ಇಲ್ಲಿಗೆ ಸಾಕಾಗಿದ್ದು. ಬೆಳಗ್ಗಿಂದ ಹೊಡೆದ್ವಿ ಗಾಡಿನ. ನಾಗ್ಪುರ್ ಬಂದು ಒಂದು 400 ಕಿಲೋಮೀಟ್ರ್ ಐತೆ. ಅತ್ಲಾಗೆ 150 ಕಿಲೋಮೀಟ್ರ್ ಹೋಗ್ಬೇಕು. ನೋಡೋಣ, ಟ್ರೈ ಮಾಡೋಣ 550 ಕಿಲೋಮೀಟ್ರ್ ಹೊಡಿಯೋಕ್ಕೆ. ಈಗ 3 ಅದೀವಿ. ವೀರೇಶನು ಡ್ರೈವ್ ಮಾಡ್ತಾನೆ. ಅವನು ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನನಗೆ. ಅವನು ಬಂದು ಹೆಲ್ಪ್ ಮಾಡಿದ ನಂತರ ಗಾಡಿ ಸೀದಾ ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗೋದು. ಇದು ಗ್ಯಾಸ್ ಬೇರೆ ಇಲ್ಲ ನಮ್ದ್ರಾಗೆ.
ಅದು ಆರ್ಮೂರು ಬಂಕಿಗೆ ಹೋಗೋಣಂದ್ರೆ ಅದು ಇನ್ನು 200 ಕಿಲೋಮೀಟ್ರ್ ಐತೆ ಆರ್ಮೂರು ಬಂಕು. ಅಲ್ಲಿಗೆ ಹೋದರೆ ಗ್ಯಾಸ್ ತುಂಬಿಸ್ಕೋಬೋದಾಗಿತ್ತು. ಅದು ರೆಗ್ಯುಲೇಟ್ರ್ ಕಳೆದಿಟ್ಟಿದ್ದಾರೆ. ಇವಾಗ ಗ್ಯಾಸ್ ತುಂಬಿಸ್ಕೊಂಡು ಆಮೇಲೆ ಪ್ಲೇಟ್ ಹಾಕ್ಯನ್ಬೇಕು. ನಾನು ಪ್ಲೇಟ್ ಹಾಕ್ಯಂಡು ಒಂದು 2 kg ಅಕ್ಕಿ ತಗೊಂಬಿಟ್ರೆ ಸರೋಗ್ತತೆ. ಏನು ನನ್ನ ಗಾಡಿಗೆ ಏನು ಇಲ್ದಿದ್ರು ಪರವಾಗಿಲ್ಲ, ಒಂದು 2 kg ಅಕ್ಕಿ ಗ್ಯಾಸ್ ಇದ್ದರೆ ಸಾಕು. ಯಾಕಂತೀರ ನಾವು ಹೋಗೋ ಕಡೆ ಊಟ ಸಿಗ್ತತೋ ಸಿಗಲ್ಲ ಅನ್ನೋದು ಗ್ಯಾರಂಟಿನೇ ಇರಲ್ಲ, ನಂಬಿಕೆನೇ ಇಲ್ಲ ಅಲ್ಲಿ ಊಟ ಸಿಗ್ತದೆ ಅಂತೇಳಿ. ಗ್ಯಾಸು ಮತ್ತು ಅಕ್ಕಿ ಇದ್ಬಿಟ್ರೆ ಕಡೆ ಪಕ್ಷ ಏನು ಸಿಕ್ಕಿಲ್ಲ ಅಂದ್ರೂ ಮೊಸರನ್ನ ಊಟ ಮಾಡ್ಬೋದು. ಅದು ಸಿಕ್ಕಿಲ್ಲ ಅಂದರೆ ಈರುಳ್ಳಿ ಹಾಕ್ಯಂಡು ತಿನ್ಬೋದು ಅನ್ನೋ ರೈಸ್ನ. ಹಂಗಾಗ್ತದೆ. ಈರುಳ್ಳಿ ಮೆಣಸಿನ್ಕಾಯಿ ಅಂತೂ ಇದ್ದೇ ಇರುತ್ತೆ, ಅದಕ್ಕೆ ಅಕ್ಕಿ ಇರ್ಬೇಕನ್ನೋದು. ತಗೊಂತೀನಿ, ನೋಡೋಣ. ಇವಾಗ ಅಲ್ಲಿ ಆರ್ಮೂರು ಪೆಟ್ರೋಲ್ ಬಂಕ್ನಾಗ ಓಪನ್ ಇದ್ದರೆ ಹಂಗಾಯ್ತು, ಇಲ್ಲಾಂದರೆ ಪಂಡ್ರಗೋಡದಾಗೆ ಅಲ್ಲೊಂದು ಅಣ್ಣಚ್ಚಿ ಹೋಟ್ಲ್ ಐತೆ, ಅಲ್ಲಿ ಖಾಲಿ ಆಗ್ತದು. ಅಲ್ಲೆಲ್ಲ ರೆಡಿ ಮಾಡಿಸ್ಕೊಂಡು ಹೋಗೋಣ. ಹೇಳಿ ಕೇಳಿ ಬರೋಲ್ಲ, ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತೇಳಿ. ಇದ್ರೇ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಏನು 10 ನಿಮಿಷ ಲೇಟ್ ಆಗುತ್ತೆ. ಸಿಕ್ಕಿಲ್ಲ ಅಂದರೆ ಖಾರ ಮಂಡಕ್ಕಿ ತಿನ್ನೋ ಪರಿಸ್ಥಿತಿ ಬಂದ್ಬಿಡ್ತೈತೆ. ಅದಕ್ಕೆ ಖಾರ ಮಂಡಕ್ಕಿ ತಿನ್ನಬಾರ್ದು ಅಂತಲೇ ರೆಡಿ ವೇಟ್ ಮಾಡಿ ಹೋಗ್ಬೇಕು ಅಷ್ಟೇ. ನೋಡಿ ಇವಾಗ ಸಂಜೆ ವ್ಯೂ ಹೆಂಗೆ ಕಾಣ್ತಿದೆ. ಇದ್ರ ಇಲ್ಲಿ ಒಂಚೂರು ಬಿಸಿಲಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು. ಮಳೆ ಬರ್ತಾ ಇತ್ತು ನೋಡಿ, ಸಣ್ಣ ಹನಿಗುರು. ರೋಡ್ ಮೇಲೆ ಬೀಳಲ್ಲ, ಗ್ಲಾಸ್ ಮೇಲೆ ಬೀಳುತ್ತೆ ಅಷ್ಟೇ. ನೋಡಿ ಬನ್ನಿ ನೋಡೋಣ. ಆರ್ಮೂರಾಗ ಪೆಟ್ರೋಲ್ ಬಂಕ್ನಾಗ ಅದು ಎಷ್ಟು ಗಂಟೆವರೆಗೆ ಓಪನ್ ಇರುತ್ತೆ ನೋಡೋಣ. ಇನ್ನು 5:15, ಒಂದು 9 ಗಂಟೆವರೆಗೆ ಓಪನ್ ಇದ್ದರೆ ಹೋಗಿ ಓದಿಟ್ಟಿಗೆ ಫಸ್ಟ್ ಗ್ಯಾಸ್ ತುಂಬಿಸ್ಬಿಡೋಣ. ಓಪನ್ ಇದ್ದರೆ ಗಾಡಿ ನಿಲ್ಸೋಣ, ಇಲ್ಲಾಂದರೆ ಮುಂದೆ ಫೋನ್ ಅಂತೆ. ಬನ್ನಿ ನೋಡೋಣ ಮುಂದೆ ಹೋಗಿ. ಫೈನಲ್ಲಿ ಆರ್ಮೂರು ಪೆಟ್ರೋಲ್ ಬಂಕಿಗೆ ಬಂದ್ವಿ. ಒಂದು ಗಾಡಿ ಸೈಡ್ ಹಾಕಿದ್ವಿ, ಇನ್ನೊಂದು ಸೈಡ್ ಹಾಕಿದ್ವಿ. ಅಲ್ಲೊಂದು ಇದೆ ನೋಡಿ, 2 ಗಾಡಿ ಸೈಡ್ ಹಾಕಿದ್ವಿ. ಯಾಕಂದರೆ ನಮ್ಮದು ಗ್ಯಾಸ್ ಖಾಲಿ ಆಗೈತೆ, ಗ್ಯಾಸ್ ತುಂಬಿಸ್ಕೋಬೇಕು. ಅದ್ರಾಗ ಬೇರೆ ಲೀಕ್ ಆಗ್ತೈತೆ ಅಂತಿದ್ದು, ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು. ತಿಪ್ಪೇಶ್ವರಿ ಇಲ್ಲ, ಗ್ಯಾಸ್ ಅಲ್ಲೆಲ್ಲ ಬಿಟ್ಟು ಬಂದುಬಿಟ್ಟಿದ್ದಾನೆ. ಫಸ್ಟು ಹೋಟ್ಲಕ್ಕೆ ಹೋಗೋಣ. ನೋಡಿ ಇದಿದೆ ಗಾಡಿ. ನನಗೆ ಅಲ್ಲೇ ಇಲ್ಲೇ ನಿದ್ದೆ ಬಂದಂಗೆ ಆಗ್ತೈತೆ. ನಮ್ದು ಪಾಯಿಂಟ್ ಕೊಟ್ಟರೆ ಇನ್ನೊಂದು 400 ಮೇಲೆ ಐತೆ. ನೋಡೋಣ, 12 ಗಂಟೆವರೆಗೆ ಓಡಿಸೋಣ. 12 ಗಂಟೆ ಮೇಲೆ ನೋಡೋಣ ಅಂತ ಫಸ್ಟು ಗ್ಯಾಸ್ ತುಂಬ್ಕೊಂಡು ಬನ್ನಿ, ಹೋಗೋಣ. ಗ್ಯಾಸ್ ಹೊಸ್ದಾಗಿ ಸಂಸಾರ ಸ್ಟಾರ್ಟ್ ಮಾಡಿದ್ದೀವಿ. ಏನೂ ಇರಲಿಲ್ಲ, ಎಲ್ಲ ಖಾಲಿಯಾಗಿದ್ದು ನೋಡಿ. ಸೋಪು, ಶಾಂಪು, ಎಣ್ಣೆ ಒಂದು ಐತೆ. ಅಕ್ಕಿ ಇವತ್ತು ತಗೊಂಡಿಲ್ಲ, 3 kg ತಗೊಂಡಿವಿ ಅಷ್ಟೇ. ಹಾಂ, ಯಾವ ಎಣ್ಣೆ? ಒಳ್ಳೆ ಎಣ್ಣೆ ಐತೋ, ಅರ್ಧ ಲೀಟ್ರು. ಹ್ಞೂ, ಮತ್ತೆ ಬೇರೆ ಐಟಮ್. ಇವಾಗ ತಿಪ್ಪೇಶಿ ಸಂಸಾರ ಸ್ಟಾರ್ಟ್ ಮಾಡ್ತಾನೆ. ಸಾಕು, ಇಷ್ಟೇ ತಿಕ್ಕಾರ್ದೋಗೈತೆ. 1250 ರೂಪಾಯಿ ಆಗೈತೆ ನೋಡಿ ಬಿಲ್ಲು. ಹಾಂ, ಅಲ್ಲಿ ಹೋಗಿ ಅಕ್ಕಿ ತರಕಾರಿ ತರೋಣ ಅಂತ ಹೋದ್ವಿ ಗುರು. ಅಷ್ಟೊತ್ತಿಗೆ ಮಳೆ ಜೋರಾಗ್ಬಿಡ್ತು. ಒಳಗಡೆ ನೋಡಿ ಎಷ್ಟೆಲ್ಲ ಹೆಂಗೆ ನೆನ್ಬಿಟ್ಟಿದೆ. ಫಿಲ್ಟ್ರಿಗೆಲ್ಲ ನೀರು ಹೊಡೆದ್ಬಿಟ್ಟೈತೆ. ಹೋಗ್ಬೇಕು, ಅದ್ರ ಕೆಸರಾಗ ಬೇರೆ ಕಾಲು ಜಾರು ಬಿದ್ದುಬಿಟ್ಟೆ. ಅಕ್ಕಿ ಏನಾಗಿಲ್ಲ ಗುರು, ನಂದಿಲ್ಲ. ಸ್ವಲ್ಪ ತಣ್ಣಿನಷ್ಟೇ. ಇವಾಗ ಇನ್ನೊಂದು ಗಂಟೆ ನೀನಾಡಿ ಮಳೆ ಬಂದರೆ ರೋಡ್ ಕಾಣಲ್ಲ, ಗಾಡಿನೂ ಓಡ್ಸೋಕ್ಕಾಗಲ್ಲ. ಇವ್ರಿಗೆ ಹೇಳ್ದೆ ನಮ್ಮ ಹುಡುಗರಿಗೆ, ಇಲ್ಲೇ ಗಾಡಿ ಸೈಡ್ ಹಾಕೊಂಡ್ರು ಅಂತಂದು. ಬೇಡ, ಮುಂದೆ ಹೋಗೋಣ, ನಾವು ಹೊಡಿತೀವಿ ಅಂತದಾರೆ. ಹೋಗೋಣ, ಇನ್ನೇನು ಮಾಡೋಕ್ಕೆ ಬರಲ್ಲ. ಜೊತೆಗೆ ಸಾಥ್ ಕೊಡ್ತೀನಿ ಅಂದಮೇಲೆ ಹಿಂಜರಿಬಾರ್ದು. ಹೋಗೋಣಂತೆ. ನೋಡಿ ಮಳೆ ಫುಲ್ ಬರ್ತಾನೆ ಐತೆ. ಕೆಸರು ಕಾಲಿಟ್ಟು ಜಾರ್ಕೊಂಬಿಟ್ಟಲ್ಲಿ. ನಾನು ಎಲ್ಲ ಫುಲ್ ನೆಂದೋಗ್ಬಿಟ್ಟಿದ್ದೀನಿ ನೋಡಿ, ಹೆಂಗಾಗ್ಬಿಟ್ಟೈತೆ ಶರ್ಟೆಲ್ಲ. ಅದರಿಂದ ಛತ್ರಿ ಐತೆ, ತಗೊಂಡೋಗಿಲ್ಲ ನಾವು. ನೋಡ್ತೀರಾ, ಹೋಗೋಣ ಬನ್ನಿ, ಹೊರಡೋಣ. ಎಲ್ಲಿಗನ್ನ ಆಗ್ತೈತೆ ಅಲ್ಲಿ ಡ್ರೈವ್ ಮಾಡಿ ವೀರೇಶಿಗೆ ಕೊಡೋಣಂತೆ. ನೋಡ್ತಾ ಇರ್ಬೋದು, ಚಿಕ್ಕಬಟ್ಲೆ ಮಳೆ ಬರ್ತಿರೋದು ನೋಡಿ ಹೆಂಗೆ ಬರ್ತೈತಿ. ಮಳೆಗೆ ಹೋಗ್ಬೇಕು, ಏನು ಮಾಡ್ತೀರಾ. ಇದೇನಾಗ್ತೈತಂದರೆ ಮಳೆಗೆ ನೆಂದು ಹೀಟಾಗಿ ಒಂಥರ ಬೂಜ್ ಬಂದಂಗೆ ಆಗ್ಬಿಟ್ರೆ ಏನು ಮಾಡ್ತೀರಿ ಗುರು, ರಿಜೆಕ್ಟ್ ಆಗಿಬಿಟ್ರೆ. ವಾಟರ್ ಪ್ರೂಫ್ ಕಾವು ಬೇರೆ, ಟಾರ್ಪಲ್ಲು. ಆಮೇಲೆ ಮೆಡಿಸನ್ಗೂ ಬರೋಲ್ಲ, ಯಾತಕ್ಕೂ ಬರೋಲ್ಲ. ಅಂದರೆ ವಾಪಸ್ ತಗೊಂಡ್ರೋದ್ರಿಂದ ಏನು ಮಾಡ್ತೀರಾ, ಹೊರಟ್ಬಿಡೋಣ. ಇಲ್ಲಿಂದ ಇತ್ಲಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇರ್ತೈತಿ. ಪಟ್ಟು ಬನ್ನಿ ಹೋಗೋಣಪ್ಪ. ನೋಡಿ ಸ್ನೇಹಿತರೆ, ಇವಾಗ ಮಳೆ ಬಿಟ್ಟತ್ತೆ. ಇಷ್ಟ ತಕ್ಕನ ಸಿಕ್ಕಾಪಟ್ಟೆ ಮಳೆ ಹೊಡೆದ್ಬಿಟ್ಟು ಮಳೆಗೆಲ್ಲ ನಾನು ನೆಂದೋಗ್ಬಿಟ್ಟಿದ್ದೀನಿ, ಒದ್ದೆ ಆಗಿದ್ದೀನಿ. ಬ್ರೇಕ್ ಹೊಡೆದ್ರೆ ಮ್ಯಾಗ್ಲಿಂದ ಸೀದಾ ನೀರು ಮುಂದೆ ಬರ್ತವೆ ಮುಂದ್ಗಡೆ. ನೋಡಿ ಈ ಥರ ಮಳೆ ಬಂದರೆ ರೋಡ್ ಏನೂ ಕಾಣೋದಿಲ್ಲ ಸರಿಯಾಗಿ. ಅದ್ರಾಗ ಈ ಕಾರ್ನರಲ್ಲಿ LED ಲೈಟ್ ಹಾಕ್ಕೊಬಂದ್ರೆ ಅಂದರೆ ಮುಗಿದೇ ಹೋಯ್ತು, ರೋಡೇ ಕಾಣೋದಿಲ್ಲ, ಹಂಗಾಗ್ಬಿಡ್ತದೆ. ನೋಡಿ
ಹೆಡ್ಲೈಟ್ ಬೆಳೆದಿದ್ರು 4 ಹಾಕಿದ್ವಿ, ಹಂಗಾದ್ರೂ ರೋಡ್ ಏನೋ ಕಾಣೋದಿಲ್ಲ. ಬೇಕಾಬಿಟ್ಟಿಯನ್ನ ಕಾಣ್ತೈತೆ ಮಳೆಗಾಲದಾಗ ಅಷ್ಟೇ. ಅದಕ್ಕೆ ನೈಟ್ ಕಮ್ಮಿ ಮಾಡ್ಬೇಕು ಓಡಿಸೋದು, ಡೇ ಫುಲ್ ಓಡಿಸ್ಬೇಕು, ಹಂಗಾಗ್ಬಿಟ್ಟೈತೆ ಇವಾಗ. ಇನ್ನು ಮುಂದೆ ಹೋದಂಗೆಲ್ಲ ಆದಿಲಾಬಾದ್ ಹತ್ರ ಹೋದಂಗೆಲ್ಲ ಇನ್ನೂ ಮಳೆ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಅಂತ ಆಗೋದಿನ್ನೇ ಇಲ್ಲ. ನನಗೂ ಸುಸ್ತಾಗ್ಬಿಟ್ಟತೆ, ನಿದ್ದೆ ಬಂದಂಗೆ ಆಗ್ತೈತೆ. ನೋಡೋಣ, ತಿಪ್ಪೇಶಿ ಹೋಗೋಣ ಅಂತಾನೆ. ನಾನು ನೋಡೋಣ ತಾಳತ್ತಾಗ ಎಲ್ಲಿಗನ್ನ ಆಗ್ತೈತೆ ಅಲ್ಲಿಗನ್ನ ಹೋಗೋಣ ಅಂತ ಇದ್ದೆ. ಅದು ವೀರೇಶ್ ಇದ್ದು ನಾನು ಓಡಿಸ್ಕೊಡ್ತೀನಿ ಬರೋಣ ಗಾಡಿ ಅಂತಂದಾನೆ. ಇವಾಗ ಊಟ ಮಾಡೋ ತಕ್ಕನ ಓಡಿಸೋದು, ಊಟ ಮಾಡಿದ್ಮೇಲೆ ವೀರೇಶಿ ಕೈಯಾಗ ಕೊಡೋದು, ಇಲ್ಲಾಂದರೆ ಅಲ್ಲೇ ತಾಸಿ ಮಾಡೋದು. 9:30 ಆಯ್ತು, ಅಲ್ಲೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೇಸ್ಟ್ ಆಯ್ತು. ಮಳೆ ಬೇರೆ ಬಂತು, ಅದ್ರಾಗೆ ನಾವೆಲ್ಲ ಸಾಮಾನು ತೊಗೊಂಡು ಗ್ಯಾಸ್ ತುಂಬಿಸ್ಕೊಂಡ್ವಿ. ಮಳೆ ಬಂತು, ಇನ್ನೇನು ಮಾಡೋದು ಹೇಳಿ ಅಲ್ಲೇ ನಿಂತ್ಕೊಂಡ್ವಿ. ರೋಡೇ ಸರಿಯಾಗಿ ಕಾಣಲ್ಲ, ಮೊಬೈಲೇ ಕ್ಲಿಯರಿಟಿ ಕಾಣುತ್ತೆ, ನಮಗೆ ಸರಿಯಾಗಿ ಕಾಣಲ್ಲ ಅಷ್ಟೇ. ಮಳೆ ಬಂದರೆ ಹಂಗಾಗ್ಬಿಡುತ್ತೆ, ಕಾಣಿಸೋದೇ ಇಲ್ಲ ಗುರು ರೋಡು. ನೋಡೋಣ ತಿಪ್ಪೇಶಿ ಏನಂತಾನ, ಹೋಗಿ ಊಟ ಮಾಡೋತ್ತಾಗ ನಿಲ್ಲಿಸಿ ಸಿಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಮಳೆ ಬಂದರೆ ಹಿಂಗೆ ಆಗೋದು, ಗ್ಲಾಸ್ ಏನು ಕಾಣೋದೇ ಇಲ್ಲ. ಅಪೋಸಿಟ್ ಗಾಡಿ ಬರ್ತಾವಲ್ಲ, ವೈಟು LED ಲೈಟಿನ ಬೆಳಕಿಗೆ ಏನು ಕಾಣೋದೇ ಇಲ್ಲ, ಹಂಗಾಗ್ಬಿಡ್ತೈತೆ. ಅದಕ್ಕೆ ನೈಟು ಜಾಸ್ತಿ ಓಡಿಸಲ್ಲ ನಾವು. ಒಬ್ರು ಯಾರೋ ಕೇಳಿದ್ರು ನೈಟಾಗಿ ಗಾಡಿ ಜಾಸ್ತಿ ಓಡಿಸಲ್ಲ ಅಂತ. ಈ ಥರ ಗ್ಲಾಸು ಈ ಥರ ಆದರೆ ಏನೂ ಕಾಣೋದಿಲ್ಲ. ಇದಕ್ಕೆ ಒಂದು ಪರಿಹಾರ ಐತೆ, ಮಧು ತಿಕ್ಕಿದ್ರೆ ಕ್ಲಿಯರ್ ಆಗುತ್ತಂತೆ. ಅದು ನನಗೆ ಗೊತ್ತಿಲ್ಲ ಅಷ್ಟೊಂದು. ನೋಡಿ, ಇದು ಜೋರಾಗಿ ಬಂದರೆ ಗ್ಲಾಸ್ ಕ್ಲಿಯರ್ ಆಗುತ್ತೆ. ಈ ಥರ ಒಂದೊಂದೇ ಹನಿ ಬರ್ತೈತಲ್ಲ, ಇದು ಕ್ಲಿಯರ್ ಆಗಲ್ಲ ಗ್ಲಾಸು. ಬಟ್ಟೆ ಸೋಪಾಗಿ ತೊಳೆದ್ರೂ ಅಷ್ಟೇ. ಅವಾಗಲೇ ಒಂದ್ಸಲಿ ಬಟ್ಟೆ ಸೋಪಾಗಿ ತೊಳೆದೆ, ಹಿಂಗಾದ್ರೆ ಈ ಥರ ಆದಾಗಲೇ ನನಗೆ ಗಾಡಿ ಓಡ್ಸೋಕ್ಕೆ ಬೇಜಾರಾಗೋದು. ಗ್ಲಾಸ್ ಕ್ಲಿಯರ್ ಆಗಿಲ್ಲ ಅಂದರೆ ಮತ್ತೇನಕ್ಕೆ ಗಾಡಿ ಓಡಿಸ್ತೀರಿ ಹೇಳಿ ನೈಟಲ್ಲಿ. ಸೈಡಿಗೆ ಹೋಗೋಕ್ಕೆ ಅದು ಭಯ, ಯಾಕಂದರೆ ಅಲ್ಲಿ ಗಾಡಿ ನಿಲ್ಲಿಸಿರ್ತಾರೆ, ಇಂಡಿಕೇಟ್ರು ಬ್ರೇಕ್ ಲೈಟ್ ಏನೂ ಕಾಣಲ್ಲ ಮಳೆಗಾಲದಾಗೆ, ಅದೊಂದು ತೊಂದರೆ. ರೈಟಿಗೆ ಹೋದರೆ LED ಲೈಟಿನ ತೊಂದರೆ. ಅದಕ್ಕೆ ನೋಡಿ ಇವಾಗ ಅಲ್ಲೇ ತಿಪ್ಪೇಶಿಗೆ ಹೇಳ್ಬಿಟ್ಟಿದ್ದೀನಿ, ನಾಳೆ ಖಾಲಿ ಮಾಡಿದ್ರೆ ನಾಳೆ ಖಾಲಿ ಮಾಡೋಣಂತೆ. ಫಸ್ಟು ನಮ್ಮ ಸೇಫ್ಟಿ, ಗಾಡಿ ಸೇಫ್ಟಿ ನೋಡೋಣ. ಸೌಕರ್ಯ ನಮಗೇನು ಆರ್ಡ್ರ್ ಮಾಡಲ್ಲ, ನಾಳೆ ಖಾಲಿ ಮಾಡಿಲ್ಲ ಅಂದರೆ ಇಲ್ಲ ನಾವು ಹೋಟ್ಲಿಗೆ ನೋಡಿ ಸೈಡ್ ಹಾಕಂತ ಹೇಳಿದೆ. ಇನ್ನು ಅತ್ಲಾಗ ಒಂದು 200 150 ಇಲ್ಲ ಒಂದು ಇನ್ನೂ ಹೆಚ್ಚು ಕಮ್ಮಿ 300 ಕಿಲೋಮೀಟ್ರ್ ಮೇಲೆ ಇದ್ದರು ಅಲ್ಲಿ ಅನ್ಲೋಡಿಂಗ್ ಪಾಯಿಂಟು. ನೋಡಿ ಹೆಂಗೆ ಕಾಣ್ತಿದೆ ಗ್ಲಾಸು, ಅಂದರೆ ಏನೂ ಕಾಣೋದಿಲ್ಲ, ಗ್ಲಾಸ್ ಕ್ಲಿಯರ್ ಆಗ್ತಿಲ್ಲ. ಅದಕ್ಕೆ ತಿಪ್ಪೇಶಿಗೆ ಹೇಳ್ಬಿಟ್ಟಿದ್ದೀನಿ, ನಮ್ಮ ಹತ್ರ ಯಾವ 150 ರೂಪಾಯಿ ಹೆಡ್ಲೈಟ್ ಬಲ್ಪ್ ಇಟ್ಕೊಂಡು ಏನೂ ಕಾಣಲ್ಲ. ಯಾವುದನ್ನ ರಾಜಸ್ಥಾನಿ ಹೋಟ್ಲ್ ನೋಡಿ ಸೈಡ್ ಹಾಕ್ಬಿಡೋ ನೋಡೋಣ ಅಂತಂದು. ಹಂಗೆ ಮಾಡೋಣ ಬಾ ಅಂದಿದ್ದಾನೆ. ಮತ್ತು ನಮಗೆ ಡೀಸೆಲ್ಲು ಬೇಕು ನೋಡಿ, ಡೀಸೆಲ್ ರಿಸರ್ವಿಗೆ ಬಂದೈತೆ. ಹಂಗಂದ್ರೆ ಇನ್ನೂ 250 ಕಿಲೋಮೀಟ್ರ್ ಮೇಲೆ ಹೋಗುತ್ತೆ. ಅದಕ್ಕೆ ಸೈಡ್ ಹಾಕ್ಬಿಟ್ಟು ನೋಡೋಣ ಅಂತ ಹೇಳಿದ್ನಿ. ಬೆಳಗ್ಗೆ ನೋಡೋಣ ಅಂತೆ, ಬನ್ನಿ ಹೋಟ್ಲಾಗ ಹೋಗಿ ಸಿಗೋಣ. The next day. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಆದಿಲಾಬಾದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾತ್ರಿ ಬಂದು ಇದೇ ಡಾಬಾದಾಗ ಕಾಚಿ ಮಾಡಿದ್ವಿ. ಫುಲ್ಲು ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟಲೆ ಮಳೆ ಬರೋದು. ಇವಾಗಲೂ ಮಳೆ ಬರ್ತೈತೆ, ಆದರೆ ರಾತ್ರಿ ಮಳೆಗೆ ಸರಿಯಾಗಿ ರೋಡ್ ಕಾಣದಿದ್ದಕ್ಕೆ ಇಲ್ಲೇ ಬಂದು ನಿಲ್ಸಿದ್ವಿ. ನಮ್ಮ ಗಾಡಿ ಇಲ್ಲಿದೆ ನೋಡಿ, ದೊಡ್ಡಪ್ಪನ ಗಾಡಿ ಅಲ್ಲಿ ಹೊರಗಡೆ ನಿಲ್ಸಿದ್ದಾನೆ. ಅಂದರೆ ಜಾಗ ಇದ್ದಿದ್ದಿಲ್ಲೇ, ಇಲ್ಲೇ ನಿಲ್ಸಿದ್ವಿ. ಇವಾಗ 6:30 ಎದ್ದು ಹೊರಟಿದ್ದೀವಿ. ಟೀ ಕುಡ್ದು ಏನ ಅಲ್ಲಿದ ನೋಡ್ತಕ್ಕ ಟೀ ಕುಡಿದು ಇವಾಗ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು ಮಳೆ ಜಿನಿ ಜಿನಿ ಬರ್ತೈತೆ. ಇನ್ನು ಮುಂದ್ಗಡೆ ವಾತಾವರಣ ಹೆಂಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ರಾತ್ರಿ ರೋಡೇ ಕಾಣಿಸ್ಲಿಲ್ಲ ಗುರು, ಅಷ್ಟು ಬೇಜಾರಾಗ್ಬಿಡ್ತು ನನಗೆ. ಇದೇ ಮಳೆನೇ ಬರೋದು, ದಬಾಸ್ ಬರೋದು, ಅದಕ್ಕೆ ನಿಲ್ಲಿಸ್ಬಿಟ್ವಿ. ಇವಾಗ ಹೋಗೋಣ ಅಂತೇಳಿ. ಯಾಕೆ ಗೊತ್ತಾ, ಮಳೆಗೆ ರಿಸಿಪ್ಟ್ ತಗೊಂಬಾರ್ದು ಅಂತೇಳಿ ನಿಲ್ಸಿದ್ದು ನಾನು. 11 ಗಂಟೆ ಆಗಿತ್ತು ಇಲ್ಲಿಗೆ ಬರೋಷ್ಟೊತ್ತಿಗೆ. ಊಟ ಮಾಡಿ ಇಲ್ಲೇ ಆಲ್ಟ್ ಮಾಡಿದ್ವಿ. ಇವಾಗ ಹೊರಟಿದ್ದೀವಿ, ಬನ್ನಿ ಹೋಗಿ ರೋಡಲ್ಲಿ ಸಿಗೋಣ. ನೋಡಿ ಸ್ನೇಹಿತರೆ, ಇವಾಗ ಅಲ್ಲಿಂದ ಹೊರಟಿದ್ದೀವಿ. ಪ್ರಕೃತಿ ಯಾವ ಥರ ಕಾಣ್ತಿದೆ ನೋಡಿ ಮುಂದೆ, ಸೂಪರಾಗಿದೆ ವ್ಯೂ ಮಾತ್ರ. ಆದರೆ ಇಲ್ಲಿ ರೋಡು ವ್ಯೂ ಇದ್ದಷ್ಟು ಸೂಪರ್ ಆಗಿಲ್ಲ, ಡೇಂಜರು. ಯಾಕಂದರೆ ಇದು ಡೌನು ಸಿಕ್ಕಾಪಟ್ಟಲೆ ಸ್ಪೀಡ್ ಆಗಿಬಿಡುತ್ತೆ ಗಾಡಿ. 120ಕ್ಕೆ ಹೋಗುತ್ತೆ ಡೌನಲ್ಲಿ. ಮೊದಲೇ ಎಲ್ಲ ಏನು ಮಾಡಿದ್ರು ಅಂದರೆ
ಇಲ್ಲಿ ಹಂಸ ಹಾಕಿದ್ರು. ಹಂಸ ಹಾಕಿ ಇಲ್ಲಿ ಫುಲ್ಲು ಕೆಳಗೆ ಇಲ್ಲಿಂದ 2 ಕಿಲೋಮೀಟ್ರ್ ಹಂಸ ಹಾಕಿದ್ರು. ಇಲ್ಲಿ ನೋಡಿ ವೈಟ್ ಪಟ್ಟಿ ಕಾಣ್ತಿದೆಯಲ್ಲ, ಇದೇ ಹಂಸು. ಆಕ್ಸಿಡೆಂಟ್ ಆಗಬಾರ್ದು ಅಂತೇಳಿ ಹಂಸ ಹಾಕಿದ್ರು. ಆದರೆ ಏನು ಮಾಡ್ತೀರಾ, ಹಂಸ ಹಾಕಿದಾಗ್ಲಿದ್ದಾನೆ ಆಕ್ಸಿಡೆಂಟ್ಗಳು ಜಾಸ್ತಿ ಆದವು. ಯಾಕಂತೀರಾ, ಹಂಸ ಆಯ್ತಂತೇಳಿ ಬ್ರೇಕ್ ಹೊಡಿಯೋದು ಸ್ಲೋ ಹೋಗೋವು ಗಾಡಿಗಳು. ಅವಾಗೇನಾಗೋದು ಅಂದರೆ ಹಿಂದೆ ಸ್ಪೀಡಾಗಿ ಬರೋ ಗಾಡಿ ಬಂದು ಗುದ್ಬಿಡ ಒಂದೇ ಸಲ, ಹಂಗಾಗ್ಬಿಡ್ತು. ತಿರ್ಗಾ ಏನು ಮಾಡಿದ್ರು ಅಂದರೆ ಹಂಸ ಎಲ್ಲ ತೆಗೆದ್ಬಿಟ್ರು. ನೋಡಿ ಇಲ್ಲೇನಿಲ್ಲ, ಸೀದಾ 120ಕ್ಕೆ ಹೋಗುತ್ತೆ ಗುರು. ಗಾಡಿ ಕೈ ಬಿಟ್ಬಿಟ್ರೆ ಲೂಟ್ಲಲ್ಲಿ ಲೂಟ್ ಹೊಡಿಬಾರ್ದು, ಹೊಡಿಬೇಕು ಎಲ್ಲ ಅಂತ ಹೊಡಿಬಾರ್ದು. ನೋಡಿ ನಾರ್ಮಲಾಗಿ ಹೋಗ್ತೈತೆ. ರೋಡು ಅಂತೂ ಖಾಲಿ ಐತೆ. ರಾತ್ರಿ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಪಾಪ ಟೊಮೊಟೊ ಗಾಡಿಯವ್ರು ಮಾತ್ರ ಹೋಗಿದ್ದು. ಯಾಕಂತೀರ, ಅವ್ರು ಹೋಗ್ಬೇಕು, ಹೋಗಿಲ್ಲ ಅಂದ್ರೆ ಅವ್ರಿಗೆ ಬಾಡಿಗೆ ಇಲ್ಲ, ಏನಿಲ್ಲ. ನಾವಿನ್ನೇನು ಬೇಜಾರಾಗಿ ಮಲ್ಕೊಂಡ್ಬಿಟ್ವಿ. ಯಾಕಂತೀರ, ರೋಡ್ ಸರಿಯಾಗಿ ಕಾಣಿಸಿಲ್ಲ ಅಂದಮೇಲೆ ಮತ್ತಿನ್ಯಾಕೆ ಹೋಗ್ಬೇಕು ಹೇಳಿ. ಅದಕ್ಕೆ ರೋಡ್ ಕಂಡಿಲ್ಲ ಅಂದರೆ ಡೇಂಜರ್ ಗುರು ಹೋಗೋದು. ನೋಡಿ ವ್ಯೂ ಮಾತ್ರ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ ನೋಡಿ ವ್ಯೂ. ಇನ್ನು ಮುಂದೆ ಹೋದ ಇನ್ನೂ ಡೇಂಜರ್ ಗುರು. ನೋಡಿ ನಮ್ಮ ದೊಡ್ಡಪ್ಪ ಹೆಂಗೆ ಹೋಗ್ತಾನೆ, ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಮುಂದೆ ಆದಿಲಾಬಾದ್ ಹತ್ರ ಸೂಪರ್ ಆಗಿರುತ್ತೆ. ಇದು ಯಾವುದೋ ಗುರು, ಅಲ್ಲಿಗೆ ಗಡಗಡ ಅಂತಂದೆ. ಏನೇನು ಮಾಡ್ಬೇಕಾದ್ರೆ ಅಲ್ಲಿಗೆ ಗಡಗಡ ಅನ್ನೋದು. ನೋಡಿ ಇಲ್ಲಿಂದ ಫುಲ್ ಡೌನು. ಇಲ್ಲಿ ಅಲ್ಲೇ ವರ್ಕಿಂಗ್ ಸ್ಟಾರ್ಟ್ ನಡೀತೈತೆ. ನೋಡಿ ಮುಂದೆ ಹೆಂಗೆ ಕಾಣ್ತಿದೆ. ಮಂಗಳೂರು ಕಡೆ ಹೋದರೆ ಇನ್ನೂ ಸೂಪರಾಗಿ ಕಾಣುತ್ತೆ. ನಮ್ಮ ಮಲ್ನಾಡು ಸೈಡ್ ಹೋದರೆ ಇಲ್ಲಿ ಎಷ್ಟು ಸಖತ್ತಾಗಿದೆ ನೋಡಿ. ಮೊದಲೇ ಏನು ಮಾಡ್ತಿದ್ವು ಅಂದರೆ, ಇಲ್ಲಿ ಮೇಗ್ಲಿದ್ದ ಲೂಟ್ ನೋಡಿ ಕೈ ಬಿಟ್ಟರೆ ಕೆಳಕ್ಕೆ ನಾವು ಬರೋದು ಗಾಡಿ ಸೀದಾ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 120ಕ್ಕೆ ಬರೋದು ಗುರು ಸ್ಪೀಡು. ಒಂದೇ ಒಂದ್ಸಲ ಹಂಗೆ ಬಿಟ್ಟಿದ್ದೆ, ಅದು ಭಯ ಆಗಿಬಿಡ್ತು 120ಕ್ಕೆ ಬಿಟ್ಟಾಗ. ಯಾಕಂತೀರ, ಸಡನ್ಲಿ ಏನೇನು ಅಡ್ಡ ಬಂದರೆ ಗಾಡಿ ಕಂಟ್ರೋಲ್ ಆಗಲ್ಲ, ಹಿಂದಿ ಚಿತ್ರಾನ್ನ ಆಗ್ಬಿಡ್ತದೆ ಅಂತೇಳಿ ಅವತ್ತೇ ಕೈ ಬಿಟ್ಬಿಟ್ಟೆ. ಅಷ್ಟು ನೋಡಿ ಅದು. ಇವಾಗ ನಾರ್ಮಲ್ ಸ್ಪೀಡ್ ಅಷ್ಟೇ, 80 ಹೊಡಿತೀನಿ, 80 ಮೇಲೆ ಹೋಗಲ್ಲ. ದೊಡ್ಡಪ್ಪ ಹೋಗ್ತಿದ್ದಾನೆ. ಇನ್ನು ಕ್ಯಾಶ್ ತಗೋಬೇಕು, ಕ್ಯಾಶ್ ಖಾಲಿ ಆಗಿದ್ದಾವೆ. ಇಲ್ಲೇ ಆದಿಲಾಬಾದ್ ಬಾರ್ಡ್ರಾಗ ಸಿಗ್ತವೆ, ಅಲ್ಲೊಂದು ಕ್ಯಾಶ್ ತಗೊಳೋದು ಬನ್ನಿ. ಇಲ್ಲಿ ಬಂದು ನಿಲ್ಸಿದ್ವಿ ಎಲ್ಲಂದರೆ ಆದಿಲಾಬಾದ್ ಬಾರ್ಡ್ರಾಗೆ. ಯಾಕಂತೀರ, ಕ್ಯಾಶ್ ಇಸ್ಕೊಳಕ್ಕೆ ನೋಡ್ಗುರು ಗ್ಲಾಸ್ ಜಿಡ್ ಕಾಣ್ತಿರೋದು. ಇಲ್ಲಿ ನೋಡಿ ಫುಲ್ ಎಲ್ಲ ಜಿಡ್ ಆಗಿಬಿಟ್ಟತೆ. ಅದಷ್ಟೇ, ಅದು ಎಷ್ಟು ತೊಳೆದ್ರೂ ಸೋಪ್ ಹಾಕಿ ತೊಳಿಬೇಕು. ಇವಾಗೇನು ಡೇ ಹೊತ್ತಲ್ಲ, ಡೇ ಅಲ್ಲ, ಸೋಪ್ ಹಾಕೋದು ತೊಳೆಯೋದೇನು ಬೇಕಾಗಿಲ್ಲ. ಶಾಂಪು ಹಾಕಿದ್ರೂ ಹೋಗುತ್ತೆ. ಫಸ್ಟು ಕ್ಯಾಶ್ ಇಸ್ಕೊಂಬರೋಣ. ಕ್ಯಾಶ್ ಇಸ್ಕೊಳ್ಳೋಣ ಅಂದ್ರೆ ಅಂಗಡಿನೇ ಬಾಕ್ಲಾಕ್ಬಿಟ್ಟಿದ್ದಾನೆ ಅಲ್ಲಿ ಗುರು. ಇಲ್ಲಿ ಇವನು ಬಾಕ್ಲಾಕಿದ್ರೆ ಏನಾಯ್ತು, ಆ ಕಡೆ ಇದ್ದಾರಲ್ಲ ಅಲ್ಲಿ ಕೊಡ್ತಾರೆ. ಈಗ ಹೋಗಿ ಇಸ್ಕೊಂಬಂದ್ರೆ ಆಯ್ತು. ದೊಡ್ಡಪ್ಪ ಬಾ, ಹಂಗೆ ಫೋನ್ಪೇ ಮಾಡಿ ಇಸ್ಕೊಂಬರೋಣ. ಡಾಕ್ಯುಮೆಂಟ್ಸ್ ಹುಡುಕ್ತಿದೆ ಅಲ್ಲೇನೋ ನೋಡಿ. ಸೂಪರ್ ಹೈವೇ ಅಲ್ವಾ.